ವೆಲ್ಕಮ್ ಟು ಅನುಶ್ರೀ ಮೇಘರಾಜ್ ಯೂಟ್ಯೂಬ್ ಚಾನಲ್. ನಾನು ಮಾಡುವ ರೆಸಿಪಿ ಟೊಮೊಟೊ ಸಾಂಬಾರ್. ಬೇಕಾಗುವ ಸಾಮಗ್ರಿಗಳು: ಟೊಮೆಟೊ 3ರಿಂದ 4, ಹುರ್ಕಡ್ಲಿ ಹಿಟ್ಟು, ಉಪ್ಪು, ಸಾಸ್ವೆ, ಜೀರಿಗೆ, ಒಣ ಕೊಬ್ಬರಿ, ಕೊತ್ತಂಬರಿ ಕಾಳು, ಚಕ್ಕೆ, ಮೆಣಸು, ಚಕ್ರ ಮೊಗ್ಗು, ಲವಂಗ, ಒಣಮೆಣಸಿನ್ಕಾಯಿ, ಸಾಂಬಾರ್ ಪುಡಿ, ಕಾಟ್ವಾ ಮಸಾಲ, ಅರಿಶಿನ ಪುಡಿ, ಖಾರ ಪುಡಿ ಮತ್ತು ಕರಿಬೇವು. ಮಸಾಲ ಮಿಕ್ಸಿ ಮಾಡ್ಕೋಬೇಕು. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಚಕ್ರ ಮೊಗ್ಗು, ಮೆಣಸು, ಲವಂಗ, ಚಕ್ಕೆ, ಕೊತ್ತಂಬರಿ ಕಾಳು, ಒಣ ಕೊಬ್ಬರಿ. ಇದೆಲ್ಲದಕ್ಕೂ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ನಂತರ 3ರಿಂದ 4 ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೊಳ್ಳೋಣ. ಕಂದು ಬಣ್ಣ ಬಂದಮೇಲೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ತಗೊಂಡಿರ್ತಕ್ಕಂಥ ಕರಿಬೇವು ಹಾಕ್ಕೊತಾ ಇದ್ದೀನಿ. 3ರಿಂದ 4 ಹೆಸರು ಹಾಕ್ಕೊಳ್ಳಿ. ನಂತರ ಮಿಕ್ಸ್ ಮಾಡ್ಕೊಳ್ಳಿ. ಕಂದು ಬಣ್ಣ ಬಂದಿದೆ. ನಂತರ ಟೊಮೆಟೊ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣು ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಬೇಗನೆ ಬೇಯುತ್ತೆ. ಮಸಾಲ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಮಸಾಲ 3ರಿಂದ 4 ನಿಮಿಷ ಕುದಿಸ್ಕೊಳ್ಳಿ. ನಂತರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕಿದ ನಂತರ ಖಾರ ಪುಡಿ, ಖಾರಕ್ಕೆ ಅನುಗುಣವಾಗಿ ಖಾರ ಪುಡಿಯನ್ನು ಹಾಕ್ಕೊಳ್ಳಿ. ಅರಿಶಿನ ಪುಡಿ, ಸಾಂಬಾರ್ ಪುಡಿ, ಕಾಟ್ವಾ ಮಸಾಲ. ಹುರ್ಕಡ್ಲಿ ಹಿಟ್ಟನ್ನ ನೀರಿನಾಗ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಹಾಕ್ಕೋಬೇಕು. ಹಾಕಿದ ನಂತರ ಸ್ವಲ್ಪ ಕುದಿಯಲು ಬಿಡಿ. ಬೆಲ್ಲ ಹಾಕ್ಕೊಂಡಿದ್ದೀನಿ. ಕುದ ನಂತರ ಟೊಮೊಟೊ ಸಾಂಬಾರ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.